ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. SSP ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ತುಂಬ SSP ಡೌಟ್ಸ್ ಅನ್ನೋದು ಇರುತ್ತೆ. ಆ ಡೌಟ್ಸನ್ನು ಕ್ಲಿಯರ್ ಆಗುತ್ತೆ. ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ, ನನಗೆ SSP ಅಮೌಂಟ್ ಬರ್ತಿಲ್ಲ ಬ್ರದರ್, ಏನು ಮಾಡಬೇಕು, ಅವೇಟೆಡ್ ಇದ್ರೂ ಬರ್ತಾಯಿಲ್ಲ, ಮತ್ತು ಹಾಗೂ ಸೆಕೆಂಡ್ ಲೆವೆಲಲ್ಲಿ ಕೂಡ ವೆರಿಫಿಕೇಷನ್ ಆಗಿಲ್ಲ, ಏನಕ್ಕೆ ನಮ್ಮದು ಇನ್ನೂ ಅಪ್ಲಿಕೇಶನ್ ಮೂವ್ ಆಗಿಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ನಿಮಗೆ ಇದರಲ್ಲಿ ಆನ್ಸರ್ ಅನ್ನೋದು ವಿಡಿಯೋದಲ್ಲಿ ಎಂಡರ್ಗೂ ನೋಡಿದ್ರೆ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಜನಕ್ಕೆ ಸ್ಟೂಡೆಂಟ್ಸ್ಗೆ ಮೆನ್ಷನ್ ಬ್ರೋ ನಮ್ಮದು ಆಲ್ರೆಡಿ ಅಮೌಂಟ್ ಬಂದಿದೆ, ಇನ್ನೂ ನಮ್ಮ ಅಪ್ಲಿಕೇಶನ್ಸಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೂ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಅನ್ನೋ ಸಿಗುತ್ತೆ, ಯಾವಾಗ ಅಪ್ಡೇಟ್ ಆಗುತ್ತೆ ಏನನ್ನೋದು. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಒಂದೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನಪ್ಪ ಫಸ್ಟ್ ಆಫ್ ಆಲ್ ಅಂದರೆ, ನಿಮ್ಮದು ಅಪ್ಲಿಕೇಶನ್ ಮೂವೇ ಆಗಿಲ್ಲ, ನಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಇನ್ನೂ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ, ಇನ್ನೂ ಥರ್ಡ್ ಲೆವೆಲ್ ಕೂಡ ವೆರಿಫಿಕೇಷನ್ ಆಗಿಲ್ಲ, ಯಾವುದೇ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತಂದರೆ, ನಿಮಗೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿ 5-6 ಮಂತ್ಸ್ ಆಗಿಬಿಟ್ಟು ನಿಮ್ದು ಇನ್ನೂ ಅಪ್ಲಿಕೇಶನ್ ಯಾವುದೇ ಥರ ವೆರಿಫೈ ಆಗಿಲ್ಲ ಅಂದರೂ, ನೀವು ಯಾವುದೇ ಆಗಲಿ ಡಿಪಾರ್ಟ್ಮೆಂಟಿಗೆ ಬಂದಿರ್ಬೋದು. ಲೈಕ್ ನಿಮ್ಮದು BCWD ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಮೈನಾರಿಟಿ ಆಗಿರಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಬಂದರೂ ಕೂಡ ನಾವು ಹೇಳೋಂಥ ಟ್ರಿಕ್ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತ ಅಮೌಂಟ್ ಅನ್ನೋದು ಬರುತ್ತೆ. ಮತ್ತು ಆಗ ಕೂಡ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗ ಕೂಡ ಸ್ಟಾರ್ಟ್ ಆಗುತ್ತೆ. ಏನು ಮಾಡಬೇಕಂದ್ರೆ, ನಿಮ್ಮದು ಅಪ್ಲಿಕೇಶನ್ ಹಾಕಿ 5-6 ಮಂತ್ ಆದರೂ ನೀವು ಆಗಿರಲಿಲ್ಲ ಅಂದರೆ, ಅಪ್ಲಿಕೇಶನ್ ಒಂದು ಜೆರಾಕ್ಸ್ ತೊಗೊಂಬಿಟ್ಟು ನಿಯರ್ ಇರೋವಂಥ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ನೀವು ಅವ್ರಿಗೆ ಹೇಳಬೇಕಾಗುತ್ತೆ, ನೋಡಿ ಸರ್ ನಾನು ಹಾಕ್ಬಿಟ್ಟು 6 ಮಂತ್ ಆಯಿತು, ನಂಗೆ ಯಾವುದೇ ಥರ ವೆರಿಫಿಕೇಷನ್ ಅನ್ನೋದು ಆಗಿಲ್ಲ, ನಂದು ಏನಕ್ಕೆ ಈ ಥರ ಆಗಿದೆ ಅಂತ ಕೇಳ್ಬಿಟ್ಟು ಅಂತ ಹೇಳಿದ್ರೆ, ಅವ್ರು ನಿಮ್ಗೆ ಏನೋ ಒಂದು ಆಗಿಂದಾಗೆ ನಿಮ್ಗೆ ಏನೋ ಒಂದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಾಂದರೆ ಆಗಿಂದಾಗೆ ಅವ್ರು ಡೈರೆಕ್ಟ್ ಲಾಗಿನ್ ಆಗ್ಬಿಟ್ಟು ನಿಮ್ಮದು ವೆರಿಫಿಕೇಷನ್ ಸ್ಟಾಪ್ ಆಗಿತ್ತಂದರೆ, ಅವ್ರು ಏನದು ಒಂಥರ ಏನಾದರೂ ಫ್ರೀಸ್ ಆಗಿತ್ತಂದರೆ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಇನ್ನು ಸ್ವಲ್ಪ ಜನ ಇನ್ನೊಂದು ಇದಕ್ಕೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಆನ್ಸರ್ ಸಿಕ್ತು ಅನ್ಕೋತೀನಿ. ಯಾವ ಥರ ಮಾಡಬೇಕಂದ್ರೆ, ನೀವು ನಿಯರ್ ಇರೋಂಥ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಆ ತಾಲೂಕು ಆಫೀಸಲ್ಲಿರುವಂಥ ನಿಮ್ಮದು ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಅದಕ್ಕೆ ಆ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿಬಿಟ್ಟು ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ನ ಅವ್ರಿಗೆ ಕೊಟ್ಬಿಟ್ಟು ಒಂದು ಪೇಪರ್ ಜೆರಾಕ್ಸ್ನ ನೀವು ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಯಾರಿಗೆ 6 ಮಂತ್ಸ್ ಆದರೂ ನಿಮ್ಗೆ ವೆರಿಫಿಕೇಷನ್ ಆಗಿಲ್ಲ ಅನ್ನೋದು. ಇದು ತುಂಬ ಜನಕ್ಕೆ ಆಲ್ರೆಡಿ ಈ ಥರ ಮಾಡ್ತಿದ್ದರಿಂದ SC/ST ಸ್ಟೂಡೆಂಟ್ಸ್ಗೆ ಇದು SC/ST ಸ್ಟೂಡೆಂಟ್ಸ್ಗೆ ಆಗಿರುವಂಥ ತುಂಬ ಜನಕ್ಕೆ ಇದು ಸಾಲ್ವ್ ಅನ್ನೋದು ಆಗಿದೆ. ಯಾಕಂದರೆ SC/ST ಸ್ಟೂಡೆಂಟ್ಗೆ ತುಂಬ ಲಾರ್ಜ್ ಅಮೌಂಟ್ ಅಂತ ಬರ್ತಿರುತ್ತೆ. ಅದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ ನಾನು ಹೇಳಿರೋಂಥ ಈ ಟಿಪ್ಸಿಂದ ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಬರ್ತಿದೆ. ಏನಾಗಬೇಕಂದ್ರೆ ಜಸ್ಟ್ ನೀವು ಒಂದು ಆಫ್ಲೈನಲ್ಲೇ ಹೋಗಬೇಕಾಗುತ್ತೆ. ಡೈರೆಕ್ಟಾಗಿ ಅವ್ರಿಗೆ ಭೇಟಿ ನೀಡಿಬಿಟ್ಟು ನೀವು ಒಂದು ಈ ಜೆರಾಕ್ಸ್, ಈಗ ನಾನು ಅಪ್ಲಿಕೇಶನ್ ತೋರಿಸ್ತಿದ್ದೀನಲ್ಲ, ಈ ಜೆರಾಕ್ಸ್ನ ತೊಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಕೊಡಬೇಕಾಗುತ್ತೆ. ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಂದಾಗೆ ನಿಮ್ಮ ದಿನ ಫ್ರೀಸ್ ಆಯ್ತು ಅಂತ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಜನದು ಬ್ರೋ ಅವೇಟೆಡ್ ಅಂತಿದೆ, ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರೆ ನೋಡಿ. ನಿಮಗೆ ಅವೇಟೆಡ್ ಇದ್ದರೆ ಅಮೌಂಟು ನಾಳೆನೇ ಬರುತ್ತೆ, ಇಲ್ಲ ನಾಡಿದ್ದೇ ಬರುತ್ತೆ ಅಂತ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿ ವರ್ಷ ನಮಗೆ ಸ್ಕಾಲರ್ಶಿಪ್ಗೆ ಅಮೌಂಟ್ ಬಂದು ನಮಗೆ SSP ಅವರೇ ಕೊಡೋಕ್ಕಾಗಲ್ಲ. ಯಾಕಂದರೆ ಅದು ಗೋರ್ಮೆಂಟಿಂದ ನಿಮಗೆ ಫಂಡ್ನ ರಿಲೀಸ್ ಮಾಡಬೇಕಾಗುತ್ತೆ. ಅಂದರೆ ಗೋರ್ಮೆಂಟ್ ನಿಮಗೆ ಯಾವಾಗ ಫಂಡ್ ರಿಲೀಸ್ ಆಗುತ್ತೆ SSPಗೆ, ಅವರು ಡೈರೆಕ್ಟಾಗಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಈಗ ಸ್ಟೆಪ್ ಬೈ ಸ್ಟೆಪ್ ತುಂಬ ಸ್ಟೂಡೆಂಟ್ಸ್ಗೆ ಹಾಗೂ ಕೋರ್ಸ್ಗಳಿಗೆ ಅಮೌಂಟ್ ಅನ್ನೋದು ಬಿಡುಗಡೆ ಆಗ್ತಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಸ್ಟೂಡೆಂಟ್ಸ್ಗೂ ಬರ್ತಿದೆ. ಲೈಕ್ ಎಕ್ಸಾಂಪಲ್ಸ್ ನಾ ಹೇಳ್ಬೇಕಂದ್ರೆ, ಈಗ ತುಂಬ ಜನಕ್ಕೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಬರ್ತಾಯಿದೆ, ಹಾಗೂ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಅನ್ನೋದು ಬರ್ತಾ ಇದೆ. ಮತ್ತು ಹಾಗೂ ಫುಡ್ ಆ್ಯಂಡ್ ಅಕಾಮಡೇಷನ್ಸ್ ಕೂಡ ಆಲ್ರೆಡಿ ತುಂಬ ಅವಾಗಿಂದ ಬರ್ತಾಯಿದೆ, ಕಂಟಿನ್ಯೂಸ್ ಈಗೂ ಬರ್ತಾ ಇದೆ. ಇನ್ನೇನಪ್ಪ ಅಂದರೆ, ಇನ್ನೂ ಸ್ವಲ್ಪ ಜನದ ಅಪ್ಡೇಟ್ಸು ಬ್ರೋ ಅವೇಟೆಡ್ ಇದ್ದರೆ ಯಾವಾಗ ಬರ್ಬೋದು, ಒಂದು ಎಕ್ಸಾಕ್ಟ್ ಹೇಳಿ ಅಂದರೆ ಅಮೌಂಟ್ ಯಾವಾಗ ರಿಲೀಸ್ ಆಗುತ್ತೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ವೀಡಿಯೋ ಅಂದರೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಆ ಹೇಳಿರೋ ನೆಕ್ಸ್ಟ್ 1 ವೀಕ್ ಒಳಗಡೆ ನಿಮಗೆ ಅಮೌಂಟ್ ಬರೋ ಅಂತ ತುಂಬ 100% ಚಾನ್ಸಸ್ ಇದ್ದೇ ಇರುತ್ತೆ. ಇದು ಒಂದು ನಿಮಗೆ ಕ್ಲಿಯರಾಗಿ ಆನ್ಸರ್ ಸಿಕ್ತು ಅನ್ಕೋತೀನಿ. ಇನ್ನೇನಪ್ಪ ಸ್ವಲ್ಪ ಜನದಂದರೆ, ಬ್ರೋ ನಂಗೆ ಅಮೌಂಟ್ ಅನ್ನೋದು ಬಂದಿದೆ, ಬಟ್ ಆದರೆ ಇನ್ನೂ ಅಪ್ಲಿಕೇಶನ್ಸಲ್ಲಿ ನಂದು ಇನ್ನೂ ಯಾವುದೇ ಥರ ಮೆನ್ಷನ್ ಆಗಿರಲಿಲ್ಲ. ನೋಡಿ, ನಾನು ಓದ್ ವೀಡಿಯೋದಲ್ಲಿ ಇದೇ ಅಪ್ಲಿಕೇಶನ್ಸ್ ತೊಗೊಂಡು ನಾನು ವೀಡಿಯೋ ಮಾಡಿದ್ದೆ. 18,000 ಅಮೌಂಟ್ ಅನ್ನೋದು ನನಗೆ ಅಮೌಂಟ್ ಆಲ್ರೆಡಿ ಬ್ಯಾಂಕಿಗೆ ಬಂದಿದೆ, ಬಟ್ ಆದರೆ ಇದರಲ್ಲಿ ಮೆನ್ಷನ್ ಆಗಿಲ್ಲ. ಬೇಕಾದ್ರೆ ನಾನು ನೆಕ್ಸ್ಟು ಅಪ್ಡೇಟ್ ಆದ ತಕ್ಷಣ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂದಿದ್ದೆ. ನೀವು ಅದನ್ನು ಇದೇ ವೀಡಿಯೋದಲ್ಲಿ ನೋಡ್ಬೋದು. ನಿಮಗೆ ಪ್ರೂಫ್ ಸಮೇತ ಏನಂತಂದರೆ ಲೈವಲ್ಲೇ ನೋಡ್ಬೋದು. ಫೀಸ್ ಅಂದರೆ ಫೀಸ್ ರಿಯಂಬರ್ಸ್ಮೆಂಟ್ ಅಮೌಂಟ್ ಏನಂತಂದರೆ ಅಂದರೆ ಶುಲ್ಕ ಮರುಪಾವತಿ ಅಮೌಂಟು ಪೇಡ್ ಸ್ಟೇಟಸ್ ಸಕ್ಸಸ್ ಆಗಿದೆ. ಟೋಟಲ್ ಅಮೌಂಟ್ 18,000 ಅನ್ನೋದಿದೆ. ಬ್ಯಾಂಕ್ ನೇಮ್ ಅದು ಮತ್ತು ಹಾಗೂ ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟೆಡ್ ಡೇಟ್ ಅಂತ ತೋರಿಸ್ತಿದೆ. ನೋಡಿ, ಕ್ರೆಡಿಟೆಡ್ ಡೇಟ್ ತೋರಿಸ್ಬೋದು ನಿಮಗೆ. ಮಾರ್ಚ್ 18, 2025ಗೆ ನಮಗೆ ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗಿದೆ. ಮತ್ತು ಹಾಗೂ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಅದಕ್ಕೆ ಅಂದರೆ ಅದರ ಬಿಫೋರ್ ಒಂದು 15 ಡೇಸ್ ಅಂದರೆ ನಿಮಗೆ 27 ಫೆಬ್ರವರಿಲಿ ನಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿತ್ತು. ಇದೇ ಥರ ನಿಮಗೆ ವಿದ್ಯಾಸಿರಿ ಹಾಗೂ ಫುಡ್ ಆ್ಯಂಡ್ ಅಕಾಮಡೇಷನು ಮತ್ತು ಹಾಗೂ ಫೀಸ್ ರಿಯಂಬರ್ಸ್ಮೆಂಟ್ ಅನ್ನೋದು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಈಗ ತುಂಬ ಜನಕ್ಕೆ ಬರ್ತಾ ಇದೆ. ಮತ್ತು ಇನ್ನು ಬೇರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಬರ್ತಾ ಇದೆ. ಈಗ ಏನು ಯಾವುದು ಫಂಡ್ ರಿಲೀಸ್ ಆಯಿತು, ನೆಕ್ಸ್ಟು ಯಾವ ಕೋರ್ಸ್ಗೆ ಹಾಕ್ತಾರೆ, ಅದಕ್ಕೆ ಪ್ರತಿಯೊಂದು ಅಪ್ಡೇಟ್ ಬೇಕಾಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ಹಾಗೂ ಬರೀ ಗೋರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ, ಹಾಗೂ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾಕಂದರೆ ತುಂಬ ಜನಕ್ಕೆ ನಾನು ಇಂದೂಸ್ ಲ್ಯಾಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ಪು ಹಾಗೂ HDFC ಸ್ಕಾಲರ್ಶಿಪ್ ಬಗ್ಗೆ ಹೇಳಿದೆ. ತುಂಬ ಜನಕ್ಕೆ ನಾನು ಇನ್ಸ್ಟಾಮಲ್ಲಿ ಮೆಸೇಜ್ ಮಾಡಿದೆ, ಬ್ರದರ್ ನಾನು ಸೆಲೆಕ್ಟ್ ಆಗಿದೆ, ಅವೇಟೆಡ್ ಅಂತಿದೆ, ನೆಕ್ಸ್ಟ್ ಏನು ಸ್ಟೆಪ್ ಅಂತ ಕೇಳ್ತೀವಿ, ಅದ್ರ ಬಗ್ಗೆ
ಬಗ್ಗೆ ನೆಕ್ಸ್ಟ್ ಪ್ರೊಸೀಜರ್ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನನಗೂ ಕೂಡ ಒಂದು ಲಕ್ಷ ಗಂಟೆ ಸ್ಕಾಲರ್ಶಿಪ್ ಬಂದಿದೆ, ಅದು ಕೂಡ ನಾನು ನಿಮಗೆ ಲೈವಲ್ಲಿ ತೋರಿಸಿದ್ದೀನಿ. ಇನ್ನು ಮುಂದೆ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಯಾವುದೇ ಒಂದು ಸ್ಕಾಲರ್ಶಿಪ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಅಪ್ಡೇಟ್ ಆಗಿರಬೇಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಹಾಗೂ ಇದು ನಿಮ್ಮ ಫ್ರೆಂಡ್ ಕೂಡ ಇನ್ಫಾರ್ಮೇಟಿವ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಏನೇ ಜಸ್ಟ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಅಪ್ಡೇಟ್ ಆಗಿರ್ತಾರೆ, ಅವ್ರಿಗೂ ಒಂದು ಸ್ಕಾಲರ್ಶಿಪ್ಪನ್ನು ಸಿಗೋಣ. ಇಷ್ಟು ನಿಮಗೆ ಇದೊಂದು ಹೆಲ್ಪ್ಫುಲ್ ಆಗಿ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಅಪ್ ಮಾಡ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.